ನಂಜನಗೂಡು ನಗರದ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಇಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಮತ್ತು ಎಸ್ಎಂಬಿ ಯೋಜನೆಯಡಿ ಒಳಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ನಂಜನಗೂಡಿನ ಸಮಗ್ರ ಅಭಿವೃದ್ಧಿಗೆ ನಾಂದಿ ಹಾಡಿದ್ರು. ಪಟ್ಟಣದ ರಾಮಸ್ವಾಮಿ ಲೇಔಟ್, ವಿದ್ಯಾನಗರ ಮತ್ತು ಕಲ್ಲಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ 21.96 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿ ನಡೆಯಲಿದೆ. ಈ ಪ್ರದೇಶಗಳು ಹಿಂದೆ ದೇವಿರಮ್ಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದರಿಂದ ಮೂಲ ಸೌಕರ್ಯ ಕಲ್ಪಿಸಲು ತಾಂತ್ರಿಕ ಅಡಚಣೆ ಇತ್ತು. ಇದೀಗ ಸರ್ಕಾರದ ವತಿಯಿಂದ ಬಿ ಖಾತಾ ವ್ಯವಸ್ಥೆ ಕಲ್ಪಿಸುವ ಮೂಲಕ ಸುಗಮ ಆಡಳಿತಕ್ಕೆ ಅನುವು ಮಾಡಿಕೊಡಲಾಗಿದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎನ್ಜಿಟಿ ಮೂಲಕ ಈ ವಿಶೇಷ ಅನುದಾನವನ್ನ ಮಂಜೂರು ಮಾಡಿದ್ದಾರೆ. ಕಾಮಗಾರಿಯ ಬಗ್ಗೆ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ರವರು 2006ರಲ್ಲಿ ಆರಂಭವಾದ ಕೆಲವು ಕಾಮಗಾರಿಗಳು 2026 ಬಂದರೂ ಪೂರ್ಣಗೊಂಡಿಲ್ಲ. ಇದು ಆಗಬಾರದಿತ್ತು. ಗುಣಮಟ್ಟದ ಕೆಲಸಕ್ಕೆ ಆದ್ಯತೆ ನೀಡಬೇಕು. ಒಂದು ವೇಳೆ ಕಾಮಗಾರಿ ಕಳಪೆಯಾಗಿದ್ರೆ ಅಧಿಕಾರಿಗಳ ಮೇಲೆ ದೂರು ನೀಡಲು ಹಿಂಜರಿಬೇಡಿ ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ನೀಡಿದರು. ಮುಂದಿನ ದಿನಗಳಲ್ಲಿ ವಾರ್ಡ್ಗಳು ವಾರಿ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದ್ದು, ನಂಜನಗೂಡು ಪಟ್ಟಣವನ್ನ ಅಭಿವೃದ್ಧಿ ಪಡಿಸಲು ಒಟ್ಟು 50 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡಲಾಗಿದೆ. ಅದರಲ್ಲಿ ರಸ್ತೆ, ಚರಂಡಿ ಮತ್ತು ನೀರಿನ ವ್ಯವಸ್ಥೆಗೆ 10 ಕೋಟಿ ರೂಪಾಯಿ, ಮೂಡಾ ವತಿಯಿಂದ ಪಾರ್ಕಿಂಗ್ ದುರಸ್ತಿಗೆ 3 ಕೋಟಿ ರೂಪಾಯಿ, ಎಲೆಕ್ಟ್ರಿಕ್ ಮಿಷನ್ ಕಾಮಗಾರಿಗೆ 4 ಕೋಟಿ ರೂಪಾಯಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ನಗರಸಭೆ ಆಯುಕ್ತ ಬಸವರಾಜು, ನಗರಸಭೆ ಮಾಜಿ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಒಂದು ಕಾಮಗಾರಿ ಸುಮಾರು 21 ಕೋಟಿ 96 ಲಕ್ಷ ವೆಚ್ಚದ ಕಾಮಗಾರಿ. ಎನ್ಜಿಟಿ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಎಜುಕೇಟಿಂಗ್ ಬಾಡಿ, ಜುಡಿಷಿಯಲ್ ಬಾಡಿ. ಆ ಜುಡಿಷಿಯಲ್ ಬಾಡಿಯಿಂದ ಡೈರೆಕ್ಷನ್ಸ್ ಮೂಲಕ ನಮ್ಮ ಕಾಮಗಾರಿಯನ್ನ ಪೂರ್ಣಗೊಳಿಸಲಿಕ್ಕೆ ನಮಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ನಗರಸಭಾ ಓಲ್ಡ್ ಟೌನ್ ನಲ್ಲಿ 2006ರಲ್ಲಿ ನಮಗೆ ಯುಜಿಡಿ ಕಾಮಗಾರಿ ಪ್ರಾರಂಭ ಆಗಿದೆ. ಈಗ ಹೊಸ ಬಡಾವಣೆಗಳು ಸಾಕಷ್ಟು ಬೆಳೆದಿದೆ. ನಂಜನಗೂಡು ಸಹಜವಾಗಿ ಎಕ್ಸ್ಪ್ಯಾಂಡ್ ಆಗಿದ ನಂತರ ಹೊಸ ಬಡಾವಣೆಗಳು ರೆವಿನ್ಯೂ ಲೇಔಟ್ಸ್ ಏನಿತ್ತು ಅದು ಈಗ ಹಂತವಾಗಿ ನಗರಸಭೆಗೆ ಸೇರ್ಪಡೆ ಆಗ್ತಾ ಇದೆ. ಅದೇ ರೀತಿ ನಮ್ಮಲ್ಲಿ ಇವತ್ತು ನಮ್ಮ ರಾಮಸ್ವಾಮಿ ಲೇಔಟ್ ಆಗಿರ್ಬೋದು, ವಿದ್ಯಾನಗರ ಆಗಿರ್ಬೋದು, ಕಲ್ಲಹಳ್ಳಿ ಆಗಿರ್ಬೋದು ಎಲ್ಲ ಕೂಡ ನಗರಸಭೆ ವ್ಯಾಪ್ತಿಗೆ ಬಂದಿರುವಂಥದ್ದು. ಅಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ನಿಮ್ಮಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಮೂಲಭೂತ ಸೌಕರ್ಯ, ಈಗ ನಿಮ್ಗೆ ರೆವಿನ್ಯೂ ಲೇಔಟ್ ಅಂತಂದ್ರೆ ಹಿಂದೆ ಪಂಚಾಯತಿಗೆ ಬರೋದು, ಪಂಚಾಯತಿಗೆ ಬಂದು ಪಂಚಾಯತಿಗೆ ಡೆವಲಪ್ ಆಗಿರೋಂಥ ಒಂದು ಲೇಔಟ್ಸ್. ಅಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಲಿಕ್ಕೆ ಸಂದರ್ಭದಲ್ಲಿ ಪ್ರೈವೇಟ್ ಡೆವಲಪರ್ಸ್ಗೆ ಆಗಿರ್ಲಿಲ್ಲ. ಮೂಲಭೂತ ಅಂತಂದ್ರೆ ನಿಮ್ಗೆ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಯುಜಿಡಿ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಮತ್ತೆ ಕುಡಿಯೋ ನೀರಿನ ಸಮಸ್ಯೆಗಳಾಗಿರ್ಬೋದು, ಇಂಥ ಒಂದು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಅವ್ರಿಗೆ ಆಗಿರ್ಲಿಲ್ಲ. ಈಗ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆ ಆಗಿದ ಮೇಲೆ, ನೀವೆಲ್ಲರೂ ಕೂಡ ಇಲ್ಲಿಗೆ ವಾಸಕ್ಕೆ ಬಂದ ಮೇಲೆ ನಮ್ಮ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತು ಬಿ ಖಾತೆ ಮಾಡ್ಕೊಡುವಂತ ಒಂದು ಅವಕಾಶವನ್ನು ಕೂಡ ಇವತ್ತು ಮಾಡ್ಕೊಳ್ಲಾಯಿತು. ಅದಕ್ಕೆ ವಿಶೇಷವಾಗಿ ನಮ್ಮ ಸಚಿವರಾಗಿರುವಂತ ರಹೀಂ ಖಾನ್ ರವರು, ಹಾಗೆ ನಮ್ಮ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರುವಂತ ಈಶ್ವರ್ ಖಂಡ್ರೆ ಸಾಹೇಬ್ ಅವರು ರೂಲ್ಸ್ ಅನ್ನ ಫ್ರೇಮ್ ಮಾಡಿ, ಆಕ್ಟ್ ಅನ್ನ ಅಮೆಂಡ್ ಮಾಡಿ ಇವತ್ತು ನಮಗೆ ಬಿ ಖಾತೆ ಒಂದು ಮಾಡ್ಕೊಡ್ಲಿಕ್ಕೆ ಇವತ್ತು ಅವಕಾಶ ನಿಮ್ಗೆಲ್ಲರೂ ಕೂಡ ಆಗಿದೆ. ಅದರಿಂದ ತದನಂತರ ನಾವು ಯಾವ ರೀತಿ ನಿಮ್ಗೆ ನಿಮ್ಮ ಬಡಾವಣೆಗೆ ಅನುಕೂಲವನ್ನ ಮಾಡಬಹುದು ಅನ್ನೋದ್ರ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಚಿಂತನೆ ಮಾಡಿದಾಗ ಈ ಸುಮಾರು 21 ಕೋಟಿ 96 ಲಕ್ಷ ರೂಪಾಯಿ ವೆಚ್ಚದ ಅನುದಾನ ನಮಗೆ ಬಂತು. ಅದರಲ್ಲಿ ಯುಜಿಡಿ ಕಾಮಗಾರಿ ಇವತ್ತು ತಮ್ಮ ಒಂದು ಬಡಾವಣೆಯಲ್ಲಿ ಇವತ್ತು ಪ್ರಾರಂಭ ಆಗ್ತಿದೆ. ಹೇಳಿದ್ರು ನಮ್ಮ ಬಸವರಾಜರು ಮಾತನಾಡ್ತಾ ಹೇಳಿದ್ರು, ಇನ್ನೇನು ಕೂಡ ಪೂಜೆ ಮಾಡಿದ್ರು. ಆ ಕೆಲಸ ಎಲ್ಲಿಗೆ ನಿಂತಿದೆ ಅಲ್ಲಿಂದ ಮುಂದುವರಿಸುವಂತ ಕೆಲಸವನ್ನ ಈಗ ನಾವು ಮಾಡ್ಕೊಂಡು ಹೋಗ್ತೇವೆ. ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯ, ಮೂಲಭೂತ ಈಗಾಗಲೇ ಹೇಳುವಂತೆ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, 24/7 ವಾಟರ್ ಸಪ್ಲೈ ಕೂಡ ಇಲ್ಲ ಅಂತ ಬಂದ ತಕ್ಷಣ ಹೇಳ್ತಾರೆ. ಅದರಂತೆ ಈಗ ನಾನು ಕೂಡ ನಗರಸಭೆ ನಮ್ಮ ಕಮಿಷನರ್ ಅವರಿಗೆ ಹೇಳಿದ್ದೀನಿ, ಯಾವ ರೀತಿ ನಿಮಗೂ ಕೂಡ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆ ಆಗಿರೋದ್ರಿಂದ ನಿಮ್ಗೂ ಯಾವ ರೀತಿ 24/7 ವಾಟರ್ ಸಪ್ಲೈ ಈ ಒಂದು ಸ್ಕೀಮ್ ಏನಿತ್ತು ಅದರಲ್ಲಿ ಇನ್ಕ್ಲೂಸಿವ್ ಆಗಿ ನಿಮಗೂ ಕೂಡ ಯಾವ ರೀತಿ ಈ ಸಂಪರ್ಕವನ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ನೀವು ನೋಡಿ ಅಂತ ಅವರು ಕೂಡ ಈಗ ತಿಳಿಸಿದೆ. ಶಿವ ಬಾಗುವುದು ನನ್ನ ಕಾಯ.